ತುಮಕೂರು ಹಾಲು ಒಕ್ಕೂಟದಲ್ಲಿ ಸಿಬ್ಬಂದಿಯೊಬ್ಬರು ತಮಗೆ ಆಸನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ, ಅದನ್ನು ಬಲವಂತವಾಗಿ ಕಿತ್ಕೊಂಡಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ನೆಲದ ಮೇಲೆ ಕುಳಿತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಈಗ ನಮ್ಮ ಜೊತೆ ವಿನಯ್ ಅನ್ನುವಂಥ ಆ ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಯಾವ ಕಾರಣಕ್ಕೆ ಸರ್ ನೀವು ನೆಲದ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರುವಂಥದ್ದು? ಸರ್, ಪ್ರಭಾರಿ ವ್ಯವಸ್ಥಾಪಕರು ಆಡಳಿತರವರ ಡೈರೆಕ್ಷನ್ಸ್ ಮೇಲೆ ಮ್ಯಾನೇಜರು ನನಗೆ ಕೊಟ್ಟಿರ್ತಕ್ಕಂಥ ಚೇಂಬರ್ನ ವಾಪಸ್ ತೊಗೊಂಡಿದ್ದಾರೆ. ನನಗೆ ಕುಳಿತುಕೊಂಡು ಕೆಲಸ ನಿರ್ವಹಿಸಲಿಕ್ಕೆ ಚೇರು ಮತ್ತು ಟೇಬಲ್ ಇಲ್ಲದ ಕಾರಣ ನಾನು ನೆಲದ ಮೇಲೆ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಸರ್. ಯಾವ ವಿಭಾಗದಲ್ಲಿದ್ರಿ ಸರ್? ಈ ವಿಭಾಗಕ್ಕೆ ಯಾವಾಗ ಬಂದ್ರಿ ಸರ್? ಹಿಂದೆ ನಾನು ಕಿಬ್ಬನಹಳ್ಳಿ ಶೀತಲ ಕೇಂದ್ರದಲ್ಲಿದ್ದೆ. ಈ ವಿಭಾಗಕ್ಕೆ 7/7/2025 ನಾನು ಈ ವಿಭಾಗಕ್ಕೆ ಬಂದೆ. ವಿಭಾಗಕ್ಕೆ ಬಂದ ನಂತರ 45 ದಿನಗಳ ಕಾಲ ನನಗೆ ಚೇರು ಟೇಬಲ್ ಇಲ್ದಂಗೆ ನಾನು ಕೆಲಸ ನಿರ್ವಹಿಸಿದ್ದೀನಿ ಸರ್. ಅದಾದ ನಂತರ ಅದನ್ನೆಲ್ಲ ಮನಗಂಡ ನಮ್ಮ ವ್ಯವಸ್ಥಾಪಕರು ವಿತ್ತರವರು ಸದರಿ ಅವ್ರಿಗೆ ಚೇರು ಟೇಬಲ್ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಡಂಪ್ ಯಾರ್ಡ್ ಇದ್ದಂಗಿತ್ತು ಸರ್. ಅಲ್ಲಿ ಎಲ್ಲ ಒಂದು 250 ಇದು ಧೂಳು ತುಂಬಿಕೊಂಡಿರ್ತಕ್ಕಂಥ ಫೈಲ್ಗಳು, ಮತ್ತು ಇದು ರ್ಯಾಕ್ಸು, ಕಂಪ್ಯೂಟ್ರು ಸ್ಪೇರ್ ಪಾರ್ಟ್ಸು, ಇನ್ನೂ ಅನೇಕ ಥಿಂಗ್ಸ್ಗಳಿದ್ದು ಸರ್. ಅದೆಲ್ಲ ವೈರು, ರ್ಯಾಟ್ಸ್ ಎಲ್ಲ ಎಲೆಕ್ಟ್ರಿಕಲ್ ವೈರನ್ನೆಲ್ಲ ಕಟ್ ಮಾಡಿತ್ತು ಸರ್. ಅದನ್ನೆಲ್ಲ ಸರಿಪಡಿಸಿ ನನಗೆ ಒಂದು ಸ್ವಲ್ಪ ಕುತ್ಕೊಂಡು ಕೆಲಸ ಮಾಡೋಕ್ಕೆ ಅನುವಾಗುವಂಗೆ ನಮ್ಮ ವ್ಯವಸ್ಥಾಪಕರು ವಿತ್ತರವರು ಚೇಂಬರ್ ಮಾಡಿಕೊಟ್ರು ಸರ್. ಅವ್ರ ಬಗ್ಗೆ ನಾವು ಹೇಳೋ ಆಗಿಲ್ಲ ಸರ್. ಅವರು ಎಲ್ಲ ನಮಗೆ ಅಷ್ಟು ದಿನ ಲೇಟ್ ಆದ್ರೂ ಕರೆಕ್ಟಾಗಿ 1.5 ತಿಂಗಳು ಲೇಟ್ ಆದ್ರೂ ನನಗೆ ಚೇಂಬರ್ ಮಾಡಿಕೊಟ್ಟಿದ್ರು ಸರ್. ನನಗೆ 20/9/2025 ಬೆಳಗ್ಗೆ ಸಮಯ 10 ಗಂಟೆಗೆ ಶ್ರೀ ಮಂಜುನಾಥ್ ನಾಯಕ್ ಪ್ರಭಾರಿ ವ್ಯವಸ್ಥಾಪಕರ ಆಡಳಿತರವರು ಬಂದು ನಮ್ಮ ವ್ಯವಸ್ಥಾಪಕರು ವಿತ್ತರವರು ವೆಂಕಟೇಶ್ ಸೀರ್ ಅವರೊಂದಿಗೆ ಏರು ಧ್ವನಿಯಲ್ಲಿ ಮಾತನಾಡುತ್ತಾ, ಅವನಿಗೆ ಯಾಕೆ ಚೇಂಬರ್ ಕೊಟ್ಟಿದ್ದೀರಿ, ಚೇಂಬರ್ ಅವನಿಗೆ ಕೊಡಕೂಡ್ದು, ನೀವು ಅವನಿಗೆ ಚೇರ್ ಹಾಕ್ಕೊಡ್ದು, ಚೇರ್ ತೆಗೀರಿ, ಟೇಬಲ್ ತೆಗೀರಿ, ಮತ್ತೆ ಅವನ್ನ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಕೂರಿಸಿ ಕೆಲಸ ಮಾಡಿಸ್ಬೇಕು. ನೀವು ಅವನಿಗೆ ಅಡ್ಮಿನ್ ಸೂಪರ್ಡೆಂಟ್ ಆಗಿದ್ರು ಅವನಿಗೆ ಅವನ ಹುದ್ದೆಗಿಂತ ಕೆಳ ಹಂತದ ಕೆಲಸಗಳನ್ನ ಅವನ ಕೈಲಿ ಮಾಡಿಸ್ಬೇಕು. ನೀವು ಅವ್ನಿಗೆ ಯಾಕೆ ವೆರಿಫಿಕೇಶನ್ ಕೆಲಸ ಕೊಟ್ಟಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ ಸರ್. ನಾನು ಆ ಬಗ್ಗೆ ವ್ಯವಸ್ಥಾಪಕ ನಿರ್ದೇಶಕರ ಹತ್ರ ಮ್ಯಾನೇಜರ್ ಸರ್ ಕರೆದು ಹೇಳಿದ ನಂತರ ನಾನು ವ್ಯವಸ್ಥಾಪಕ ನಿರ್ದೇಶಕರ ಹತ್ರ ಹೋಗಿ ಮಾತಾಡ್ಲಿಕ್ಕೆ ಹೋದೆ. ಆಸ್ ಪರ್ ಡೈರೆಕ್ಷನ್ ಆಫ್ ಫೈನಾನ್ಸ್ ಮ್ಯಾನೇಜರು ನಾನು MD ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋದಾಗ ನಾನು ಊಟದ ಸಮಯ ಆಗಿತ್ತು. ಸಮಯ 1 ಗಂಟೆಯಿಂದ 2 ಗಂಟೆವರೆಗೂ, ಅಂದರೆ ಒಂದು 5 ನಿಮಿಷ ಕಮ್ಮಿ 55 ನಿಮಿಷಗಳ ಕಾಲ MD ಚೇಂಬರ್ ಮುಂದೆ ನಿಂತು ಕಾಯ್ದಿದ್ದೀನಿ. ಅದಾದ ನಂತರ MD ಸಾಹೇಬರು ಚೇಂಬರ್ ಮುಂದೆ CCTV ಇದೆ, ಅದು ನೋಡಿದ್ರು ಸುಧಾ ಸಾಹೇಬರು ನನ್ನ ಒಳಗಡೆ ಕರೀಲಿಲ್ಲ. ಅವರೇನೆ ಎದ್ದು ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ವ್ಯವಸ್ಥಾಪಕ ನಿರ್ದೇಶಕರು ಹೊರಗಡೆ ಬಂದಾಗ, ಸರ್ ತಮ್ಮ ಗಮನಕ್ಕೆ ಬಂದಿಲ್ಲದೆ ಇರ್ಬೋದು, ಮಂಜುನಾಥ್ ನಾಯಕ್ ಅವರು ನನಗೆ ಚೇರು ಟೇಬಲ್ ಎಲ್ಲ ತಗೊಳ್ಳಿ ವಾಪಸ್ಸು, ಅವನಿಗೆ ಎಲ್ಲರೂ ಒಂದು ಮೂಲೆಯಲ್ಲಿ ಕೂರಿಸಿ ಅಂತ ಅಂದ್ಬಿಟ್ಟು ಹೇಳಿದಾರಂತೆ ಸರ್. ತಮ್ಮ ಗಮನಕ್ಕೆ ಬಂದಿದೆಯಾ ಅಂತ ಕೇಳಿದೆ ನಾನು. ಆಗ ನೀನು ನನ್ನ ಹತ್ರ ಏನು ಮಾತಾಡ್ಕೊಡ್ದು, ನಿಂದೇನೇ ಅಹವಾಲ್ ಇದ್ರು ಮ್ಯಾನೇಜರ್ ಫೈನಾನ್ಸ್ ಹತ್ರ ಮಾತಾಡೋಗು, ನನ್ನ ಹತ್ರ ಯಾಕೆ ಬಂದೆ ನೀನು ಅಂತ ಹೇಳ್ಬಿಟ್ಟು ಏರು ಧ್ವನಿಯಲ್ಲಿ ನನಗೆ ಮಾತಾಡಿ ವಾಪಸ್ ಕಳಿಸಿರ್ತಾರೆ. ಅದಾದ ನಂತರ ನಾನು ಬಂದು ಆಸ್ ಯೂಶುವಲ್ ನಮ್ಮ ಉಗ್ರಾಣ ವಿಭಾಗದಲ್ಲಿ ಒಂದು ಚೀಲ ತಗೊಂಡು ಬಂದು ಚೀಲ ಕೆಳಗಡೆ ಹಾಸ್ಕೊಂಡು ನನ್ನ ಕೆಲಸನ ನಿಷ್ಠೆಯಿಂದ ನಿರ್ವಹಿಸ್ತಾ ಇದ್ದೀನಿ ಸರ್. ಯಾಕೆ ನಿಮ್ಮನ್ನ ಟಾರ್ಗೆಟ್ ಮಾಡಿದಾರಂತನಾ, ಅಥವಾ ಯಾಕೆ ನಿಮ್ಮ ಮೇಲೆ ಏನು ಉದ್ದೇಶ ಅವ್ರಿಗೆ? ಸರ್, ಟಾರ್ಗೆಟ್ಟು ಅಂತ ಅಂದರೆ ಮಂಜುನಾಥ್ ನಾಯ್ಕ್ ಅವರು ಕಳಿಸ್ತಕ್ಕಂಥ ಫೈಲ್ಗಳಿಗೆ ನಾವು ಏನೂ ಕೊಯ್ರಿ ಹಾಕ್ಬಾರ್ದು, ಅಂದರೆ ಅಬ್ಜೆಕ್ಷನ್ಸ್ ಹಾಕ್ಬಾರ್ದು. ನಾವು ಅವ್ರು ಏನೇ ಕಳಿಸ್ತ್ರು, ಅವ್ರು ಎಷ್ಟೇ ಕೋಟಿ ಪೇಮೆಂಟ್ ಕಳಿಸ್ತ್ರು ನಾವು ಏನು ಕೇಳ್ದಂಗೆ ಪಾಸ್ ಮಾಡಿಬಿಟ್ರೆ ಅವರು ನಮ್ಗೆ ಬೇಕಾದ್ರೆ ಮ್ಯಾನೇಜರ್ ಬೆಳಗ್ಗೆ ಮ್ಯಾನೇಜರ್ ಚೇಂಬರಲ್ಲಿ ಕೂತ್ಕೊಂಡು ಮ್ಯಾನೇಜರ್ ಬೇಕಾದ್ರೆ ಕೆಳಗಡೆ ಸೈಡಲ್ಲಿ ಕೂರಿಸ್ಬಿಟ್ಟು ನಮ್ಮನ್ನ ಮ್ಯಾನೇಜರ್ ಥರ ಮಾಡಿ ಬೇಕಾದ್ರೆ ಇದು ಮಾಡೋ ಅಷ್ಟು ಇದಿದೆ ಸರ್ ಅವ್ರಿಗೆ. ನಾವು ಯಾವಾಗ ಅವ್ರಿಗೆ ಹೇಳಿದ್ನ ಕೆಲಸ ನಾವು ಇದು ಮಾಡಲಿಲ್ಲ, ಅಂದರೆ ಇಲ್ಲಿಗಲ್ ಇದ್ದದನ್ನ ಯಾವುದೋ ಮಾಡೋಕ್ಕೆ ನಾವು ಒಪ್ಪಲಿಲ್ಲ, ಆ ದೃಷ್ಟಿಯಿಂದ ನಮಗೆ ಈ ಥರ ಮಾಡಿದ್ದಾರೆ. ಆಮೇಲೆ ನಮ್ಮ ಅಸಿಸ್ಟೆಂಟು ಒಬ್ಬರು ಇದು ಲೆಕ್ಕ ಸಹಾಯಕ ದರ್ಜೆ 1 ಗಿರೀಶ್ ರವ್ರಿಗೆ ಈ ಹಿಂದೆ ಒಂದು 5ರಿಂದ 10 ಸಲ ಅಂತ ಹೇಳಿದ್ರು ತಪ್ಪಾಗಲ್ಲ, ಅಷ್ಟು ಸಲ ಅವ್ರಿಗೆ ಕರೆದು MD ಹತ್ರ ಬಯಸಿ ಒತ್ತಡ ತಂದು ಬಿಲ್ಲೆಲ್ಲ ಪಾಸ್ ಮಾಡೋಕ್ಕೆ ಇದು ಮಾಡಿದ್ದಾರೆ ಸರ್. ಅವರು ಒತ್ತಡದಲ್ಲಿ ಕೆಲಸ ಮಾಡೋ ಅಂಥ ಸಂದರ್ಭದಲ್ಲಿ ಹಲವಾರು ಇದನ್ನ ಏನು ಆರ್ಡ್ರುಗಳನ್ನ ಗಮನಿಸ್ದೆ, ಬೇರೆ ಇದು ಮಾಡಿದೆ. ಪಾಪ ಅವ್ರು ಏನು ಮಾಡ್ತಾರೆ, ಅಸಹಾಯಕರು. ಈಗ ಅವರು ಬಿಡಪ್ಪ MD ಹೇಳ್ತಾರೆ, ಮಂಜುನಾಥ್ ನಾಯಕ್ ಹೋಗಿ ಅಲ್ಲಿ ಇದು ಮಾಡ್ತಾರೆ, ಪಿನ್ ಮಾಡ್ತಾರೆ. ಈಗ ಸರ್ ಅದು ಏನೋ ಒಂದು ಹೇಳ್ತಾರೆ, ಈ ಬಕೆಟ್ ಅಂತ ಅಂದರೆ ಗೊತ್ತಿರ್ಬೇಕು ನಿಮಗೆ, ಬಕೆಟ್ ಹಿಡಿಯೋರು ಅಂತ. ಬಕೆಟ್ ಅನ್ನೋ ಪದ ಎಲ್ಲಿಂದ ಬಂತು ಅಂದರೆ ಈ ಬ್ರಿಟಿಷ್ನವ್ರ ಕಾಲದಲ್ಲಿ ಏನಾಯ್ತಂತೆ ಸರ್, ಇದು ಇವ್ರು ಹೇಳಿದ್ದು ನಮ್ಮ ತಾತ ಹೇಳಿದ್ದ ಮೊನ್ನೆ ಯಾವುದೋ ಫೇಸ್ಬುಕ್ಕಲ್ಲಿ ನೋಡಿದ್ರೆ ಜ್ಞಾಪಕ ಆಯ್ತು, ನಮ್ಮ ತಾತ ಹೇಳ್ತಾ ಇದ್ರಲ್ಲಪ್ಪ ಅಂತ ಅಂದ್ಬಿಟ್ಟು. ಅದಕ್ಕೆ ನಮ್ಮ ತಾತ ಅವ್ರು ಹೇಳೋರು, ಯಾರಿಗೂ ಬಕೆಟ್ ಹಿಡಿಬಾರ್ದಪ್ಪ, ನೀತಿ ನಿಯತ್ತಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಜೀವನ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳೋರು ಸರ್. ಆ ದೃಷ್ಟಿನಿ ಬಕೆಟ್ ಅನ್ನೋ ಪದ ನಾನು ಎಲ್ಲಿಂದ ಬಂತು ಹೇಳ್ತೀನಿ ಸರ್. ಬ್ರಿಟಿಷ್ನವ್ರಿಗೆ ಈಗ ಈ ಶೌಚಾಲಯಕ್ಕೆ ಹೋಗೋ ಸಂದರ್ಭದಲ್ಲಿ ಅಲ್ಲಿ ನೀರೆಲ್ಲ ಸಿಗ್ತಾ ಇರಲಿಲ್ಲ ಸರ್.
ನೀರು ಸಿಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನ್ ಮಾಡೋರು, ಈ ಬಕೆಟ್ ಹಿಡಿಯಕ್ಕೆ ಒಂದು ಇಬ್ರು ಇಟ್ಕೊಳ್ಳೋರು. ಹಂಗೆ ಸರ್ ನಮ್ಮ ಮಂಜುನಾಥ್ ನಾಯಕ್ ಅವರು ಎಲ್ಲಾರ್ಗು ಬಕೆಟ್ ಇಟ್ಕೊಂಡು ಸಿಬ್ಬಂದಿಗಳಿಗೆಲ್ಲ ತೊಂದರೆ ಕೊಟ್ಕೊಂಡು ಇವರ ಕಪಿಮುಷ್ಟಿಯಿಂದ ನಾವು ತಪ್ಪಿಸ್ಕೊಂಡ್ರೆ ಸಾಕಾಗಿದೆ ಸರ್. ಈಗ ಅವರು ಫೈಲ್ಗಳಿಗೆ ಸೈನ್ ಮಾಡಿಲ್ಲ ಅಥವಾ ಫೈಲ್ಗಳನ್ನ ಪಾಸ್ ಮಾಡಿಲ್ಲ ಅನ್ನೋದು ಒಂದೇ ಕಾರಣನ ಅಥವಾ ಬೇರೆ ಇನ್ನೇನಾದ್ರೂ ಕಾರಣ ಇದೆಯಾ? ಸರ್ ಇನ್ನೂ ಕಾರಣಗಳಿವೆ ಸರ್, ಬೇಜಾನಿದೆ. ಯಾಕಂದ್ರೆ ಅವರು ಈ ಹಿಂದೆ ತುಮಕೂರು ಡೈರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಂಪ್ಲಾಯಿಗಳಿಗೆ ನಯ ಪೈಸೆ ಅಂದ್ರೆ ಒಂದು ಪೈಸೆಯಲ್ಲಿ ನೀವು 1 ಕೋಟಿ ಇದು ಮಾಡಿದ್ರೆ ಎಷ್ಟು ಬರುತ್ತೋ, ಡಿವೈಡೆಡ್ ಬೈ 1 crore ಮಾಡಿದ್ರೆ ಎಷ್ಟು ಇದು ಡಿಜಿಟ್ಸ್ ಬರುತ್ತೋ, ಆ ಡಿಜಿಟ್ಸ್ನಷ್ಟು ಅವರು ಎಂಪ್ಲಾಯಿಗಳ ಪರವಾಗಿ ಕೆಲಸ ಮಾಡಿಲ್ಲ, ಏನು ಕೆಲಸ ಮಾಡಿಲ್ಲ. ಆಗಿಂದಾನೇ ವೈಷಮ್ಯ ಇದೆ ಸರ್. ಯಾಕಂದ್ರೆ ನಾನು ಎಂಪ್ಲಾಯಿಗಳ ಜೊತೆ ಎಲ್ಲ ಬೆರ್ತಿರೋದ್ರಿಂದ. ಆಮೇಲೆ ಸರ್ ಈಗ ಅವರು ಬಿಲಾಂಗ್ಸ್ ಟು ಶೆಡ್ಯೂಲ್ಡ್ ಕ್ಯಾಸ್ಟ್, ಈಸ್ ಆಲ್ಸೋ ST. ಅವ್ರಿಗೆ ಏನು ಆ ಥರ ಮನೋಭಾವ ಇರ್ಬೋದು. ಅದಕ್ಕೆ ನನಗೆ ಆ ಥರ ಮ್ಯಾನೇಜರ್ಗೆ ಬಂದು, ಸರ್ ಈಗ ಒಬ್ಬರು ಪ್ರಭಾರಿ ವ್ಯವಸ್ಥಾಪಕರು ಆಡಳಿತ ಅಂತ ಅನ್ನೋದು ಒಂದು ಉನ್ನತ ಹುದ್ದೆ ಸರ್. ಈ ಹಿಂದೆ ಯಾವುದೇ ಪ್ರಭಾರಿ ವ್ಯವಸ್ಥಾಪಕರ ಆಡಳಿತ ಆಗಲಿ, ವ್ಯವಸ್ಥಾಪಕರ ಆಡಳಿತರಾಗಲಿ, ಯಾವುದೇ ವಿಭಾಗಗಳಿಗೆ ಭೇಟಿ ನೀಡೋದಾಗ್ಲಿ, ಎಂಪ್ಲಾಯಿಗಳಿಗೆ ತೊಂದರೆ ಕೊಡೋದಾಗ್ಲಿ, ನಮ್ಗೆ ಇದು 9ನೇ ವರ್ಷ ಸರ್ವಿಸ್ ಸರ್. ಯಾರೂ ಆ ರೀತಿ ಮಾಡಿಲ್ಲ ಸರ್. ಇದೇ ಫಸ್ಟ್ ಟೈಮು ಇವರು ಎಲ್ಲಾ ವಿಭಾಗಗಳಿಗೆ ಹೋಗೋದು, ಅವರು ಟಾರ್ಗೆಟ್ ಮಾಡೋದು ಸರ್. ಈಗ ಗಿರೀಶ್ ಅವರು ಏನಾದ್ರು ಇದು ಮಾಡಿದ್ರೆ ಗಿರೀಶ್ನ ಟಾರ್ಗೆಟ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ವಿನಯ್ ಏನಾದ್ರು ಅವ್ರು ಹೇಳಿದ ಕೆಲಸ ಮಾಡಿಲ್ಲ, ಅವ್ರು ಹೇಳಿದ ಫೈಲ್ಗಳು ಪಾಸ್ ಮಾಡಿಲ್ಲ ಅಂದ್ರೆ ವಿನಯ್ ಟಾರ್ಗೆಟ್ ಮಾಡೋದು, ಈ ತರ ಮಾಡ್ತಾರೆ ಸರ್. ಈಗ ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ, ಇದನ್ನೇನಾದ್ರೂ ನಿಮ್ಮ ಅಧ್ಯಕ್ಷರ ಗಮನಕ್ಕೆ ಅವ್ರಿಗೆಲ್ಲ ತಂದಿದ್ದೀರಾ ಅಥವಾ ನೆಕ್ಸ್ಟ್ ಏನ್ ಮಾಡ್ತೀರಾ ನೀವು? ಸರ್ ನಾನು ಒಂದು 6 ಜನ ಡೈರೆಕ್ಟ್ರು ಗಮನಕ್ಕೆ ತಂದಿದ್ದೀನಿ ಸರ್. ಮೊನ್ನೆ ಕೃಷ್ಣಕುಮಾರ್ ಸಾಹೇಬ್ರು ಗಮನಕ್ಕೆ ತಂದಿದ್ದೀನಿ, ಕುಣಿಗಲ್ ನಿರ್ದೇಶಕರು, ಶಿರಾ ನಿರ್ದೇಶಕರಾದ SR ಗೌಡ್ರು ಸಾಹೇಬ್ರು ಗಮನಕ್ಕೆ ತಂದಿದ್ದೀನಿ, ತುಮಕೂರು ನಿರ್ದೇಶಕರಾದ ನಂಜೇಗೌಡರು ಸಾಹೇಬ್ರು ಗಮನಕ್ಕೆ ತಂದಿದ್ದೀನಿ, ಮತ್ತೆ ಮಧುಗಿರಿ ನಿರ್ದೇಶಕರಾದ ನಾಗೇಶ್ ಬಾಬು ಸರ್ ಗಮನಕ್ಕೆ ತಂದಿದ್ದೀನಿ. ಎಲ್ಲರ ಗಮನಕ್ಕೂ ತಂದಿದ್ದೀನಿ ಸರ್. ಅಧ್ಯಕ್ಷ ಸಾಹೇಬ್ರನ್ನ ಸಾಟರ್ಡೆ ಭೇಟಿ ಮಾಡಲಿಕ್ಕೆ ನಾನು ಬಹಳ ಪ್ರಯತ್ನ ಮಾಡಿದೆ ಸರ್, ಅವರು ಸಿಗ್ಲಿಲ್ಲ. ಸಂಡೇ ಅದು DCC ಬ್ಯಾಂಕ್ದು ಏನೋ ಸರ್, ಅಧ್ಯಕ್ಷರ ಬಗ್ಗೆ ನಾವು ಏನು ಮಾತಾಡಂಗಿಲ್ಲ ಸರ್. ಯಾಕಂದ್ರೆ ಅವರು ಅಷ್ಟು ಕಟ್ಟುನಿಟ್ಟಾಗಿ ಡಿಸಿಪ್ಲಿನ್ ಆಗಿ ಎಲ್ಲರೂ ಸರಿಸಮಾನವಾಗಿರ್ಬೇಕು, ಸಂವಿಧಾನದಲ್ಲಿ ನಾವಿರೋದು ಅಂತ ಅನ್ಬಿಟ್ಟು ಅಧ್ಯಕ್ಷರೆಲ್ಲ ಇದ್ದಾರೆ ಸರ್. ಬಟ್ ಇವನು ಕುಚುತ್ಯ ಬುದ್ಧಿ ಹೊಂದಿರತಕ್ಕಂಥ ಈ ಮಂಜುನಾಥ್ ನಾಯಕದವ್ರದೇನೆ ಮೇನ್ ಪಾತ್ರ ಸರ್. ಆಮೇಲೆ ಸರ್ ನಮ್ಮ ರಾಜಣ್ಣ ಸಾಹೇಬ್ರ ಬಗ್ಗೆ ನಾವು ಮಾತಾಡೋದಲ್ಲ ಸರ್, ಅವರು ನಮಗೆ ಪ್ರಮೋಷನ್ ಈ ಹಿಂದೆ ಎಲ್ಲ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಪ್ರಮೋಷನ್ ಕೊಡ್ಸಿದ್ದಾರೆ. ಆಮೇಲೆ ನಮ್ಗೆ ನಾವ್ ಏನೇ ಕಷ್ಟ ಅಂತ ಹೋದ್ರು ನಮ್ಗೆ ಇದ್ ಮಾಡಿದ್ದಾರೆ ಸರ್, ಒಪ್ಪಿಗೆ ಕೊಟ್ಟಿದ್ದಾರೆ. ಒಂದ್ ನಿಮಿಷ ಸರ್, ನಾನು ಮಾತಾಡ್ಬಿಡ್ತೀನಿ ಸಾಹೇಬ್ರ ಬಗ್ಗೆ. ಆಮೇಲೆ ಅವ್ರ ಹೆಸರು ಹೇಳಿ ಅವರು ಪಾಪ ಅವ್ರಿಗೆ ಕೈಲಾದಷ್ಟು ಎಲ್ಲ ಹೆಲ್ಪ್ ಮಾಡ್ತಾರೆ, ಎಲ್ಲ ಇದ್ ಮಾಡ್ತಾರೆ. ಅವ್ರ ಹೆಸರು ಹೇಳ್ಕೊಂಡು ಇವನ್ ಬೆಳೆ ಬೇಯಿಸ್ತಾ ಇದ್ದಾನೆ ಸರ್. ಸಾಹೇಬ್ರು ಹೆಸರು ಹೇಳ್ಕೊಂಡು ಸಾಹೇಬ್ರು ಹೆಸರು ಹಾಳು ಮಾಡ್ತಾ ಇದ್ದಾನೆ. ಮತ್ತೆ ಇವನು ಇದೇ ರೀತಿಯಾದಂತ ಕೆಲಸಗಳನ್ನ ಪ್ರವೃತ್ತಿಗಳನ್ನ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಸರ್. ಈಗ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಸರ್? ಸರ್ ಈಗ ನಮ್ದು ಒಂದೇ ಒಂದು ಡಿಮ್ಯಾಂಡ್ ಸರ್, ನಮಗೆ ಚೇರು ಟೇಬಲ್ ಕೊಡದೇ ಇದ್ರು ಚಿಂತೆ ಇಲ್ಲ ಸರ್. ನಾನು ನೆಲದ ಮೇಲೆ ಕುತ್ಕೊಂಡು ಕೆಲಸ ನಿರ್ವಹಿಸಕ್ಕೆ ನನ್ನ ಸಹಮತ ಇದೆ, ನನ್ನ ಒಪ್ಪಿಗೆ ಇದೆ. ನಾನು ಸಿಸ್ಟಮ್ ಬೇಕಾದ್ರೆ ನೆಲದ ಮೇಲೆ ಹಾಕೊಂಡು ನಾನು ಕೆಲಸ ಮಾಡ್ತೀನಿ ಸರ್. ಮಂಜುನಾಥ್ ನಾಯಕ್ ಅಂತ ಇವ್ರನ್ನ ಕೆಟ್ಟ ಪ್ರವೃತ್ತಿ ಹೊಂದಿರತಕ್ಕಂಥವ್ರನ್ನ ಆಡಳಿತ ವಿಭಾಗದಿಂದ ರಿಮೂವ್ ಮಾಡಿ ಎಂಪ್ಲಾಯಿಗಳಿಗೆ ಮುಕ್ತಿ ಕೊಡಬೇಕು ಅಂತ ಅನ್ಬಿಟ್ಟು ನಾನು ತಮ್ಮ ಮುಖಾಂತರ ಮಾನ್ಯ ಅಧ್ಯಕ್ಷ ಸಾಹೇಬರಾದ ವೆಂಕಟೇಶ್ ಸರ್ ಅವ್ರಿಗೆ, ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀನಿವಾಸನ್ ಸರ್ ಅವ್ರಿಗೆ, ನಮ್ಮ ಸಹಕಾರ ಸಚಿವರಾದಂಥ ರಾಜಣ್ಣ ಸಾಹೇಬ್ರಿಗೆ, ನಾನು CM ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರಿಗೆ, ಮತ್ತೆ KMF MD ಆದ ಶಿವಸ್ವಾಮಿ ಸಾಹೇಬ್ರಿಗೆ ಎಲ್ಲರಿಗೂ ನಾನು ಪ್ರಾರ್ಥನೆಯಿಂದ ಕೈ ಮುಗಿದು, ನನ್ನ 2 ಕೈಗಳನ್ನ ಮುಗಿದು ನಾನು ತಮ್ಮಲ್ಲಿ ಬೇಡ್ಕೋತಾ ಇದ್ದೀನಿ ಸ್ವಾಮಿ, ಅಂಗ್ಲ ಹಚ್ತಾ ಇದ್ದೀನಿ. ದಯವಿಟ್ಟು ನಮಗೆ ನ್ಯಾಯ ದೊರಸ್ಕೊಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ ಸ್ವಾಮಿ. ಇದಿಷ್ಟು ವಿನಯ್ ಅವರ ಮಾತಾಗಿರುವಂಥದ್ದು. ಮಧು ಇಂಗಳದ ನ್ಯೂಸ್ ಫಸ್ಟ್ ತುಮಕೂರು.